ಪ್ರಜಾಪ್ರಭುತ್ವಕ್ಕೆ ಕುಟುಂಬ ರಾಜಕಾರಣ, ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗೆ ಕುಟುಂಬ ರಾಜಕಾರಣ ಮಾರಕವೇ ಅನ್ನೋ ಒಂದು ವಿಚಾರ ಸಂಕ್ರಾಂತಿಯ ವೇದಿಕೆಯಲ್ಲಿ ಉಪಸ್ಥಿತರಿರುವರು, ಈ ಕಾರ್ಯಕ್ರಮದ ರೂವಾರಿಗಳು, ದಾವಣಗೆರೆ ಜಿಲ್ಲೆಯಿಂದ ರಾಜ್ಯಾದ್ಯಂತ ಅನೇಕ ಸವಾಲುಗಳನ್ನ ಎದುರು ಮಾಡ್ಕೊಳ್ತಾರಂಥ ಆತ್ಮೀಯರಾದ ವಿನಯ್ ಕುಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ವೇದಿಕೆ ಎದುರಿನಲ್ಲಿರುವ ಎಲ್ಲ ಬಂಧುಗಳೇ, ಅತಿಥಿಗಳನ್ನ ಆಹ್ವಾನಿಸ್ಬೇಕಾದ್ರೂ ಕೂಡ ನನ್ನನ್ನು ರೈತ ಪ್ರತಿನಿಧಿ ಅರುಣ್ ಕುಮಾರ್ ಅವ್ರನ್ನ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಉಪನ್ಯಾಸಕರು ನಾಗರಾಜ್ ಬಡದಾಳ್ ಅವ್ರನ್ನ ಪತ್ರಿಕಾ ರಂಗದಿಂದ, ಮತ್ತು ಇಬ್ಬರು ಮಠಾಧೀಶರನ್ನ, ಬಹುಶಃ ಈ ಎಲ್ಲ ವರ್ಗಗಳು ಯಾವ ಜವಾಬ್ದಾರಿಯಿಂದ ನಾವು ಈ ವರ್ಗಗಳು ಅಂತ ಪಡ್ಕೊತೀವಿ, ಆ ಎಲ್ಲ ವರ್ಗಗಳು ನಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಿದರೆ ಖಂಡಿತ ಈಗ ವಿನಯ್ ಕುಮಾರ್ ಅವರೇನು ವಿಚಾರ ಸಂಕ್ರಾಂತಿ ಅಂತ ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ, ಅದಕ್ಕೆ ಅರ್ಥ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಮಾರಕ. ನನ್ನ ರೈತ ಪ್ರತಿನಿಧಿ ಅಂತ ಆಹ್ವಾನಿಸಿದ್ರು ಕೂಡ ನಾನು ಒಂದು ರಾಜಕಾರಣದ ಕುಟುಂಬದಿಂದ ಬಂದಿರೋಂಥನ್ನೇ, ಅದರಲ್ಲೂ 3ನೇ ತಲೆಮಾರು ರಾಜಕಾರಣದಲ್ಲಿರೋಂಥವ್ರು. 3ನೇ ತಲೆಮಾರು ಅಂದರೆ ನನ್ನ ದೊಡ್ಡಪ್ಪ JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು, ಅವರ ತಂದೆ ಹಾಲಪ್ಪ ಪಟೇಲ್ ಅವರು MRA ಸದಸ್ಯರಾಗಿದ್ದರು, ನಂತರ ನನ್ನ ಸಹೋದರ ಮಹಿಮಾ ಪಟೇಲ್ ಅವರು ಶಾಸಕರಾಗಿದ್ದರು, ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಇದೆಲ್ಲ ನಮ್ಮ ರಾಜಕಾರಣದ ವಿವಿಧ ಹಂತಗಳು. ಇದರೊಳಗೆ ಇವತ್ತು ವಿನಯ್ ಕುಮಾರ್ ಅವರು ಪ್ರಜಾಪ್ರಭುತ್ವಕ್ಕೆ ಕುಟುಂಬ ರಾಜಕಾರಣದ ಬಗ್ಗೆ ಕರೆದಿದ್ದಾರೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನನಗೆ ಜವಾಬ್ದಾರಿನೂ ಹೆಚ್ಚುತ್ತೆ, ಜೊತೆಗೆ ನಮ್ಮ ಕುಟುಂಬದ ಬಗ್ಗೆ ಗೌರವ ಇದೆ ಅನ್ನೋದನ್ನು ವಿನಯ್ ಕುಮಾರ್ ಅವರು ಸಾಬೀತು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಬಂಧುಗಳೇ, ಸಬ್ಜೆಕ್ಟ ಕುಟುಂಬದ ರಾಜಕಾರಣ, ಅದರೊಳಗೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ ಅಂತ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ರಾಜ ಮಹಾರಾಜರ ಕಾಲದಲ್ಲಿ ನಾವು ರಾಜ ಮಹಾರಾಜರು, ನಂತರ ಬ್ರಿಟಿಷರು, ನಂತರ ಬೇರೆ ಬೇರೆ ವಿದೇಶಿ ಆಡಳಿತ ನೋಡಿದ್ದೀವಿ, ಈಗ ರಾಜಕೀಯ ಪಕ್ಷಗಳ ಆಡಳಿತ ನೋಡ್ತಾ ಇದ್ದೀವಿ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ನೆಕ್ಸ್ಟ್ ಇಂತನೇ ಯುವರಾಜ ಅನ್ನೋದು ನಿಗದಿ ಆಗ್ತಾ ಇತ್ತು. ರಾಜನಿಗೆ ವಯಸ್ಸಾದ ಮೇಲೆ ಅಥವಾ ಇನ್ನು ಕೆಲವರು ರಾಜನ್ನೇ ಬೇರೆ ಬೇರೆ ದಾರಿಯಲ್ಲಿ ಯುವರಾಜರಾಗಿದ್ದಾರೆ. ಆ ಯುವರಾಜ ಅಂತ ಆಗಂತರನ್ನ ಅವರಿಗೆ ಶಿಕ್ಷಣ, ತರಬೇತಿ ಎಲ್ಲದನ್ನು ಕೊಡ್ತಾಯಿದ್ರು. ಇವರು ಮುಂದೆ ಈ ರಾಜ್ಯದ ರಾಜ ಆಗೋರು ಅಂತ. ರಾಜ ಪರಂಪರೆಯಲ್ಲಿ ಕುಟುಂಬದ ಮುಂದುವರಿಕೆ ಅದು ಒಪ್ಪಿತ ವಿಷಯ ರಾಜ ಪರಂಪರೆಯಲ್ಲಿ. ಆದರೆ ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ಇಂಥವ್ರು ಈ ಕುಟುಂಬದ ಸದಸ್ಯರು ಅನ್ನೋದ ಕಾರಣಕ್ಕೆ ಅವರು ಜನಪ್ರತಿನಿಧಿ ಆಗಬೇಕು ಅಂದರೆ ಅದು ಸ್ವತಂತ್ರ ಹೋರಾಟಗಾರರ ಆಶಯಕ್ಕಾಗಲಿ ಸಂವಿಧಾನದ ಆಶಯಕ್ಕಾಗಲಿ ಖಂಡಿತ ವಿರೋಧವಾದಂಥ ಸಂಗತಿನೇ. ಇವರು ಈ ಕುಟುಂಬದ ವ್ಯಕ್ತಿಯನ್ನ ಕಾರಣಕ್ಕೆ ಜನಪ್ರತಿನಿಧಿ ಆಗಬೇಕು ಅನ್ನೋದಾದರೆ, ಹಾಗಾಗಿ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಇಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ, ಒಂದನ್ನು ವಿಚಾರ ಮಾಡೋಣ. ಸ್ವಲ್ಪ ನಂದು ಸಮಯ ಜಾಸ್ತಿ ಆದರೆ ವಿನಯ್ ಕುಮಾರ್ ಅವರಾಗಲಿ ವೇದಿಕೆ ಮೇಲಿರೋರಾಗಲಿ ಅನ್ಯತ ಭಾವಿಸ್ಬೇಡಿ. ಈ ಕುಟುಂಬ ರಾಜಕಾರಣ ಅನ್ನೋದು ಹೆಂಗೆ ಮುನ್ನೆಲೆಗೆ ಬರುತ್ತೆ, ಅಥವಾ ಹೆಂಗೆ ಪ್ರಭಾವ ಬೀರುತ್ತೆ, ಅಥವಾ ಹೆಂಗೆ ಯಶಸ್ಸಾಗುತ್ತೆ, ಇದಕ್ಕೆ ಯಾವ್ಯಾವೆಲ್ಲ ವಿದ್ಯಮಾನಗಳು ಅಥವಾ ಯಾವೆಲ್ಲ ಸಂಗತಿಗಳು ಕಾರಣ ಆಗ್ತವೆ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡೋಣ ಅಂತ ನನಗನ್ಸುತ್ತೆ. ನಂದಿದ ಅಭಿಪ್ರಾಯ ಮಂಡನೆ ಅಲ್ಲ, ನಿಮ್ಮ ಜೊತೆಗೆ ಚರ್ಚೆ. ಇತ್ತೀಚಿನ ದಿನಮಾನಗಳಲ್ಲಿ ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಿದ್ದರು, ಮಂತ್ರಿ ಆಗಿದ್ದರು, ಶಾಸಕರಾಗಿದ್ದರು ಅಂದರೆ ಅವರ ಕುಟುಂಬದ ಸದಸ್ಯರಿಗೆ ಸಹಜವಾಗಿ ಜನರಿಂದ ಗೌರವ ಸಿಗ್ತಾಯಿತ್ತು, ತುಂಬ ಚೆನ್ನಾಗಿ ಗೌರವ ಸಿಗ್ತೈತೆ. ನಿರಂತರವಾಗಿ ಅಧಿಕಾರದಾಗಿರೋರಿಗೆ ಗೌರವ ಮುಂದುವರೆದಿರುತ್ತೆ. ಅವಾಗ ಸೋಲರಿಗೆ ಯಾವಾಗ ಗೆದ್ದಿರ್ತಾರೋ ಅವಾಗ ಮಾತ್ರ ಗೌರವ ಸಿಗ್ತಾ ಇರ್ತೈತಿ. ಈಗ ಒಬ್ಬ ಮನುಷ್ಯ ಮಂತ್ರಿನೋ ಮುಖ್ಯಮಂತ್ರಿನೋ ಶಾಸಕರು ಆದಂಥ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರು ಸಾರ್ವಜನಿಕ ವಿಷಯದಲ್ಲಿ ಎಷ್ಟು ಭಾಗವಹಿಸಬೇಕು,
ಎಷ್ಟು ಭಾಗವಹಿಸಬಾರ್ದು. ನಮ್ಮ ಈಗಿನ ಪದ್ಧತಿಯಲ್ಲಿ ಯಾರೋ MLAನೋ ಮಿನಿಸ್ಟ್ರೋ ಅವರು ಲಭ್ಯ ಇಲ್ಲಂಥ ಸಂದರ್ಭದಲ್ಲಿ ಅವರ ಕುಟುಂಬದ ಸದಸ್ಯರ ಮೂಲಕ ನಾವು ಸಾರ್ವಜನಿಕ ವಿಷಯಗಳನ್ನ ಸೌಲಭ್ಯ ಪಡೀಲಿಕ್ಕೆ ಪ್ರಯತ್ನ ಮಾಡೋಂಥ ಒಂದು ಪದ್ಧತಿ ಮುಂದುವರ್ಕೊಂತ ಬಂದಿದೆ. ನಂದೇ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ದೊಡ್ಡಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಲ ಜನರನ್ನ ಅವ್ರು ಬೆಳಗ್ಗೆ ಒಂದು ವಾಕ್ ಮುಗಿಸ್ಕೊಂಡು ಬಂದಾಗ ಜನರು ಏನು ವೆಯ್ಟ್ ಮಾಡ್ತಾಯಿದ್ರು ಅವ್ರನ್ನ ಕೇಳಿದಾಗ, ಏನರಪ್ಪ ಏನು ಸಮಾಚಾರ ಅಂತ ಕೇಳಿದೆ. ನಾವಿಲ್ಲ ಮೈಮಣ್ಣವ್ರನ್ನ ಭೇಟಿ ಮಾಡಬೇಕು ಅಂತ. ಮುಖ್ಯಮಂತ್ರಿನೇ ಸ್ವತಃಗೆ ಜನರನ್ನ ಕೇಳಿದ್ರು ಕೂಡ ಇಲ್ಲ ನಾವು ಮೈಮಣ್ಣವ್ರನ್ನ ಭೇಟಿ ಮಾಡಬೇಕು ಅಂತ. ಮುಖ್ಯಮಂತ್ರಿಗಿಂತ ಮಹಿಮಾ ಪಟೇಲ್ ಅವ್ರ ಮಗನ ಜೊತೆಗೆ ಮಾತಾಡೋದು ಜನರಿಗೆ ಸ್ವಲ್ಪ ಸುಲಭ ಅಥವಾ ಸರಳ ಅನಿಸಿತ್ತು. ಮಹಿಮಾ ಪಟೇಲ್ ಅವ್ರ ಜೊತೆಗೆ ಅವ್ರು ಮಾತಾಡಿದರು. ಮಹಿಮಾ ಪಟೇಲ್ ಅವರು ಸಾರ್ವಜನಿಕ ವಿಷಯಗಳಲ್ಲಿ ಭಾಗವಹಿಸ್ತಾ ಇದ್ದರು. ಆ ಕಾಲದಲ್ಲಿ JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಮಹಿಮಾ ಪಟೇಲ್ರು ಸಾರ್ವಜನಿಕ ವಿಷಯದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿದ್ದಕ್ಕೆ ಅವ್ರು ನೆಕ್ಸ್ಟ್ ಶಾಸಕರಾದರು ಚನ್ನಗಿರಿಯಲ್ಲಿ. ಆದರೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದು ಘಟನೆ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮಹಿಮಾ ಪಟೇಲ್ ಅವರು JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪ್ರಧಾನ ಕಾರ್ಯದರ್ಶಿ BS ಪಾಟೀಲ್ ಅಂತಿದ್ರು. ಅವ್ರಿಗೊಂದು ಕೆಲಸ ಆಗಬೇಕು ಅಂತ ಹೇಳಿದಾಗ ಅವ್ರು ಕೆಲಸ ಮಾಡಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲಸ ಮಾಡಿಲ್ಲ. ನನ್ನ ಸಹೋದರ ಮಹಿಮಾ ಪಟೇಲ್ ಅವರು ನಮ್ಮ ದೊಡ್ಡಪ್ಪರು JH ಪಟೇಲ್ರಿಗೆ ಹೋಗಿ, ಆ ಪ್ರಿನ್ಸಿಪಲ್ ಸೆಕ್ರೆಟರಿ ನನ್ನ ಮಾತು ಕೇಳ್ತಾ ಇಲ್ಲ. ಅವಾಗ JH ಪಟೇಲ್ರು ಹೇಳಿದ್ದು, ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ನನಗಪ್ಪ, ನಿನಗಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿ ನನಗೆ, ಚೀಫ್ ಮಿನಿಸ್ಟರ್ಗೆ, ನಿನಗಲ್ಲ, ಚೀಫ್ ಮಿನಿಸ್ಟರ್ ಮಗಗಲ್ಲ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟರಿ. ಅದು ಆವಾಗ ಕಾಲದಾಗ ಅವರು ಕೊಟ್ಟಂಥ ಒಂದು ತಿಳುವಳಿಕೆ. ನಂತರ ಇನ್ನೊಬ್ಬ ಸಹೋದರ MLC ಆಗಬೇಕು ಅಂತ ಟ್ರೈ ಮಾಡಿದ್ರು. ಅವಾಗ ನಮ್ಮ ದೊಡ್ಡಪ್ಪ ಹೇಳಿದ್ದವ್ರಿಗೆ, ನಾನು ಪದೇ ಪದೇ ನಮ್ಮ ಕುಟುಂಬದ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡಿ, ನಾವು ರಾಜಕಾರಣದಲ್ಲಿ ಇರೋದ್ರಿಂದ ಈ ಸಬ್ಜೆಕ್ಟಿಗೆ ಹತ್ರ ಆಗೋದ್ರಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇನ್ನೊಬ್ಬ ಸಹೋದರ ಅವರು ಮುಖ್ಯಮಂತ್ರಿ ಆಗಿದ್ದಾಗ MLC ಆಗಬೇಕು ಅಂದಾಗ, ನೋಡಪ್ಪ ನೀನು MLC ಆಗೋದು ಏನಾದರೂ ನಿನ್ನ ಬಯಕೆ ಇದ್ದರೆ ಕಾರಿಗ್ನವ್ರಿಗೆ ಹೋಗು, ಅಲ್ಲಿ ಜನರ ಜೊತೆಗಿರು, ಮೊದಲು ಗ್ರಾಮ ಪಂಚಾಯತಿ ಮೆಂಬರ್ ಆಗು, ನಂತರ ಏನಾರು ಆಗು, ಆದರೆ JH ಪಟೇಲ್ರ ಮಗ ಅಂತ MLC ಆಗೋದು ನಾನು ಒಪ್ಪಲ್ಲ ಅಂತ ಅವ್ರು ನಿರಾಕರಿಸಿದರು. JH ಪಟೇಲ್ರ ಮಗ ಅಂತ ನಾನು MLC ಆಗೋದನ್ನ ನಾನು ಒಪ್ಪೋದಿಲ್ಲ. ಯಾಕೆಂದರೆ ಈ ಸೋಷಲಿಸ್ಟ್ಗಳೇನಿದ್ದಾರೆ, ನೆಹರು ನಂತರ ಇಂದಿರಾ ಗಾಂಧಿಯವರು, ನಂತರ ರಾಜೀವ್ ಗಾಂಧಿಯವರು ಆ ಪರಂಪರೆ ಮುಂದುವರೆದದ್ದನ್ನು ವಿರೋಧಿಸಿ ಇವರೆಲ್ಲ ರಾಜಕಾರಣ ಮಾಡಿದ್ರು. ಆ ಪರಂಪರೆ, ತಂದೆ ಮಗಳು ಮೊಮ್ಮಗ, ಈ ಪರಂಪರೆ ಏನಿದೆ ಇದನ್ನು ವಿರೋಧಿಸಿದಂಥ ಸೋಷಲಿಸ್ಟ್ಗಳು ಅವ್ರ ವಿಷಯಕ್ಕೆ ಬಂದಾಗ ಆ ವಿಷಯ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ವಿರೋಧ ಮಾಡಿದರು. ಬಂಧುಗಳೇ, ನನ್ನ ಅಭಿಪ್ರಾಯ ಏನಂದರೆ, ಯಾವ ಮನುಷ್ಯ ಈಗ ಡಾಕ್ಟ್ರ್ ಮಗ ಡಾಕ್ಟ್ರ್ ಆದರೆ ಆಕ್ಷೇಪ ಇಲ್ಲ, ಇಂಜಿನಿಯರ್ ಮಗ ಇಂಜಿನಿಯರ್ ಆದ್ರೆ ಆಕ್ಷೇಪ ಇಲ್ಲ, ಅಥವಾ ಇನ್ನು ಯಾರದೇ ಮಗ ಆ ತಂದೆ ಆಗಿದ್ದನ್ನು ಅವರು ಮುಂದುವರೆದ್ರೆ ಆಕ್ಷೇಪ ಇಲ್ಲ. ರಾಜಕಾರಣಿಗಳ ಮಕ್ಕಳು ರಾಜಕಾರಣಿ ಆದರೆ ಖಂಡಿತ ಸಮಾಜದಲ್ಲಿ ಚರ್ಚಿತ ಆಗೋಂಥ ಸಂಗತಿ. ಯಾಕೆ? ಯಾವಾಗ ನನ್ನ ಪ್ರಕಾರ ಸಾಮರ್ಥ್ಯದ ಮೇಲೆ ಜನಪ್ರತಿನಿಧಿ ಆಗ್ತಾರೆ ಅವಾಗ ಆಕ್ಷೇಪ ಇರೋದಿಲ್ಲ. ಯಾವಾಗ ಕೇವಲ ಕುಟುಂಬದ ಕಾರಣಕ್ಕೆ ಅವ್ರು ಜನಪ್ರತಿನಿಧಿ ಅಂತ ಆಗ್ತಾರೆ ಅವಾಗ ಆಕ್ಷೇಪ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಂದಾಗ ಸಾಮರ್ಥ್ಯದ ಮೇಲೆ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ಲೋಕಸಭಾ ಸದಸ್ಯರಾಗಲಿ, ಸಾಮರ್ಥ್ಯದ ಮೇಲೆ. ಆದರೆ ಇಂಥ ಕುಟುಂಬದವರು ಅನ್ನೋ ಕಾರಣಕ್ಕೆ ಇವರೇನಾದ್ರು ಜನಪ್ರತಿನಿಧಿ ಆದರೆ ಅದು ಸಮಾಜದಲ್ಲಿ ಚರ್ಚಿತವಾದಂಥ ವಿಚಾರ. ಜೊತೆಗೆ ಇವತ್ತು ರಾಜಕಾರಣ ಒಂದು ಯಾಕೆ ಇಷ್ಟೊಂದು ಚರ್ಚೆಗೊಳಪಡುತ್ತೆ? ಖಂಡಿತ ಅದೊಂದು ಜವಾಬ್ದಾರಿ ಅನ್ನಂಗಿದ್ರೆ, ಅದೊಂದು ಜನಸೇವೆ ಅನ್ನಂಗಿದ್ರೆ ಯಾರೇ ಮಾಡಿದರೂ ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಅದೀಗ ವ್ಯವಹಾರ ಆಗ್ತಾ ಇರೋದ್ರಿಂದ, ಅದೀಗ ಉದ್ಯಮ ಆಗ್ತಾ ಇರೋದ್ರಿಂದ ಅವ್ರಾದ ತಕ್ಷಣ ಇವ್ರಾಗ್ಬೇಕಾ, ಇವ್ರಾದ ತಕ್ಷಣ ಅವ್ರಾಗ್ಬೇಕನ್ನೋಂಥ ಚರ್ಚೆಗಳಾಗ್ತಾ ಇದೆ. ರಾಜಕಾರಣ ಈಗ ನೋ ಮೋರ್ ಸೇವೆನಲ್ಲ, ಅದು ಬದ್ಧತೆ, ಒಂದು ಸಾಮಾಜಿಕ ಜವಾಬ್ದಾರಿ ಅಲ್ಲ. ಇದಕ್ಕೆಲ್ಲ ಕಾರಣ ಕೇವಲ ರಾಜಕಾರಣಿಗಳ, ಈ ಎಲ್ಲ ವ್ಯವಸ್ಥೆ ಕಾರಣ ಕೇವಲ ರಾಜಕಾರಣಿಗಳ. ಈಗ ಸಂವಿಧಾನದ ಆಶಯದ ಬಗ್ಗೆ ನಾವು ಪ್ರತಿಜ್ಞೆಯನ್ನು ತಗೊಂಡ್ವಿ. ನಾನು ಕೊನೆಗೆ ಹೇಳಿದ್ದು ಅಂಗೀಕರಿಸಿದ್ದೇವೆ ಅಂತ ಹೇಳಿದರು. ನಾನು ಅದಕ್ಕೆ ವಿನಯ್ ಕುಮಾರ್ ಅವರೇ, ನಾನು ಕೊನೆಗೆ ಹೇಳಿದ್ದು ಅಂಗೀಕರಿಸಿದ್ದಾರೆ ಅಂತ.
ನಾನು ಅಂಗೀಕರಿಸಿದ್ದೇವೆ ಅಂತ ಹೇಳಿಲ್ಲ. ಪ್ರಮಾಣ ಮಾಡಬೇಕಾದ್ರೆ ಅಂಗೀಕರಿಸಿದ್ದಾರೆ, ಸಂವಿಧಾನ ಸಭೆಯಲ್ಲಿದ್ದವ್ರು ಅಂಗೀಕರಿಸಿದ್ರು. ನಾವು ಅಂಗೀಕರಿಸಿದ್ದೀವಿಲ್ಲ ಅನ್ನೋದು ನಮ್ಮ ಆತ್ಮಕ್ಕೆ ಗೊತ್ತಿರೋಂಥ ವಿಚಾರ ಅಲ್ಲ ಅದು. ಸೊ ಹಂಗಾಗಿ ನಾನು ಅಂಗೀಕರಿಸಿದ್ದಾರೆ ಎಂದೆ. ಹಿಂದೆ ನರೇಂದ್ರ ಮೋದಿಯವರು 2ನೇ ಬಾರಿ ಪ್ರಧಾನಿ ಆದಾಗ ಒಂದು ದೇಶಾದ್ಯಂತ ಒಂದು ಕರೆ ಕೊಟ್ಟರು, ಸರ್ಕಾರಿ ಕಾರ್ಯಕ್ರಮ. ರೈತರು ನಾವು ಇನ್ನು 5 ವರ್ಷದಲ್ಲಿ ನಮ್ಮ ಆದಾಯನ ದ್ವಿಗುಣಗೊಳಿಸಿಕೊಳ್ಳುತ್ತೇವೆ ಅಂತ ಪ್ರಮಾಣ ಮಾಡಬೇಕು. ಸರ್ಕಾರಿ ಕಾರ್ಯಕ್ರಮ ವೇದಿಕೆ ಮೇಲಿದ್ದರೆ ಎಲ್ಲರೂ ಪ್ರಮಾಣ ಮಾಡಿದರು. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ, ಸರ್ಕಾರಿ ಕಾರ್ಯಕ್ರಮ ಭಾಗವಹಿಸಿದ್ದೆ. ಆದರೆ ನಾನು ಪ್ರಮಾಣ ಮಾಡಲಿಲ್ಲ. ಯಾಕೆ ನಾನು ಪ್ರಮಾಣ ಮಾಡಬೇಕು ಅಂದರೆ ನನಗೆ ಅದ್ರ ಬಗ್ಗೆ ನಂಬಿಕೆ ಇರಬೇಕಲ್ಲ. ನಂಬಿಕೆ ಇದ್ದರೆ ಮಾತ್ರ ಪ್ರಮಾಣ ಮಾಡಲಿಕ್ಕೆ ಸಾಧ್ಯ. ಆದರೆ ಅಲ್ಲಿ ಆ ಪ್ರಮಾಣ ಮಾಡಲಿಲ್ಲ. ಅದನ್ನ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಂಧುಗಳೇ ಅಂದರೆ, ಸಂವಿಧಾನದ ಆಶಯ ಏನಿದೆ ನಮ್ಮೆಲ್ಲರ ಜವಾಬ್ದಾರಿ, ಖಂಡಿತ ಅದು ನಮ್ಮೆಲ್ಲರ ಜವಾಬ್ದಾರಿ. ಆ ದಿಕ್ಕಿನಲ್ಲಿ ಇವತ್ತು ವಿನಯ್ ಕುಮಾರ್ ಅವರು ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಪ್ರಯತ್ನ ಮಾಡಿದರು. ಅದಕ್ಕೂ ಮುನ್ನ ಕ್ಷೇತ್ರಾದ್ಯಂತ ಓಡಾಡಿದರು. ವಿನಯ್ ಕುಮಾರ್ ಅವರು ಕ್ಷೇತ್ರಾದ್ಯಂತ ಸಂಚರಿಸಿದಾಗ ಸಾಕಷ್ಟು ಅವ್ರಿಗೆ ಪ್ರೀತಿ ಸಿಕ್ತು, ಜನರ ವಿಶ್ವಾಸನೂ ಸಿಕ್ತು. ಆದರೆ ಕಾಂಗ್ರೆಸ್ ಟಿಕೆಟ್ ತಗೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ವಿನಯ್ ಕುಮಾರ್ ಅವ್ರ ಬಹುಶಃ ಈ ಇನ್ಸೈಟ್ ತರಬೇತಿ ಕೊಡ್ತಾ ಸಂವಿಧಾನ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಇದನ್ನೆಲ್ಲ ಓದ್ಕೊಂಡು ಈ ರಾಜಕಾರಣದ ವಿಚಾರಗಳು ಹಾಗೆ ನಡೀತವೆ ಅಂತ ಅನ್ಕೊಂಡಿದ್ರೇನೋ ಅವರು. ಆದರೆ ಮೋಸ್ಟ್ಲಿ ಈಗ ಸ್ವಲ್ಪ ಅರಿವಾಗಿರುತ್ತೆ. ರಾಜಕೀಯ ಪಕ್ಷಗಳು ಅನ್ನೋದು ಸಿದ್ಧಾಂತ ಅನ್ನೋದೊಂದು ಮೇಲ್ನೋಟಕ್ಕಿರೋಂಥ ಸಂಗತಿ. ಬಹುತೇಕ ರಾಜಕೀಯ ಪಕ್ಷಗಳು ಕಂಪ್ನಿಗಳು, ಪಕ್ಷ ಅಲ್ಲದು, ಪ್ರೈವೇಟ್ ಕಂಪ್ನಿಗಳದು. ನಾವು ಈ ಶೇರ್ ಹೋಲ್ಡರ್ಸ್ ಅಂತ ಹೆಂಗೆ ಮಾತಾಡ್ತೀವಿ, ಹಂಗೆ ಶೇರ್ ಹೋಲ್ಡರ್ಸ್ ಅದಾರ ಈಗ ಎಲ್ಲ ಪಕ್ಷದಲ್ಲೂ ಶೇರ್ ಹೋಲ್ಡರ್ಸ್ ಇದ್ದಾಗ ಹೊಸಬ್ರಿಗೆ ನಾವು ಬಂದ ತಕ್ಷಣ ಅವ್ರಿಗೆ ಸ್ಥಾನಮಾನ ಕೊಡಬೇಕು ಅಂದರೆ ಯಾವ ಪಕ್ಷ ಕೊಡ್ತಾರೆ? ಅದು ಹೆಂಗೆ ಇವ್ರಿಗೆ ವಿನಯ್ ಕುಮಾರ್ ಅವ್ರಿಗೆ ಗೌರವ ಕೊಡಬೇಕಾಗತ್ತೆ? ನೀನು ಈ ಪಕ್ಷಕ್ಕೆ ಏನು ಶ್ರಮ ಹಾಕಿದೀಯ, ಸಾರ್ವಜನಿಕವಾಗಿ ಏನು ಶ್ರಮ ಹಾಕಿದೀಯ ಅನ್ನೋದು ಬರೋದಿಲ್ಲ. ನೀನೇನು ಕಾರ್ಮಿಕ ಹೋರಾಟದಲ್ಲಿದ್ಯಾ, ರೈತ ಹೋರಾಟದಲ್ಲಿದ್ಯಾ, ದಲಿತ ಹೋರಾಟದಲ್ಲಿದ್ಯಾ, ಅಥವಾ ಕನ್ನಡ ಪರ ಹೋರಾಟದಲ್ಲಿದ್ಯಾ? ಈ ಎಲ್ಲ ಹೋರಾಟಗಳಿದ್ಯಾ ಅನ್ನೋದು ಮಾನದಂಡ ಅಲ್ಲೇ ಅಲ್ಲ. ಪಕ್ಷಕ್ಕೆ ಎಷ್ಟು ಕೆಲಸ ಮಾಡಿದೀಯಾ, ಪಕ್ಷಕ್ಕಿಂತ ಪಕ್ಷದ ನಾಯಕರಿಗೆ ಎಷ್ಟು ಗೌರವ ಕೊಟ್ಟಿದೀಯ. ಇವ್ರೀಗ ಸ್ವಾಭಿಮಾನಿ ಬಳಗ ಅಂತ ಹೆಸರಿಟ್ಕೊಂಡಿದ್ದಾರೆ. ಬಹುಶಃ ಈ ಸ್ವಾಭಿಮಾನದಿಂದನೇ ಇವ್ರಿಗೆ ಟಿಕೆಟ್ ಸಿಕ್ಕಲ್ಲ. ಈ ಸ್ವಾಭಿಮಾನನ ಮುಂದುವರ್ಸ್ಕೊಂಬಂದಿರೋದ್ರಿಂದ ಟಿಕೆಟ್ ಸಿಕ್ಕಿಲ್ಲ. ಈಗೇನಾಗಿದೆ ಅಂದರೆ ಕೆಲವು ಸೆನ್ಸ್ಗಳಿಗೆ ನಾವು ಬಿಟ್ಟರೆ, ಈ ಸೆನ್ಸ್ ಅಂದರೆ ಈ ಕನ್ನಡದಾಗೆ ಸ್ಪರ್ಶ ಅಂತಾರೆ, ಬಟ್ ಆದರೆ ಅದಕ್ಕೆ ಆ್ಯಕ್ಚುಲಾಗೆ ನನಗೆ ಆ ಪದ ಹೇಳಕ್ಕೆ ಬರ್ತಾಯಿಲ್ಲ. ಕೆಲವು ವಿಚಾರಧಾರೆಗಳನ್ನ ನಾವಿಗೆ ಅರ್ಥ ಆಗ್ತಾ ಇದ್ರೂ ಕೂಡ ಅದು ಅರ್ಥ ಆಗ್ತಾ ಇಲ್ಲ ಅನ್ನಂಗೆ ಪಕ್ಷಗಳಲ್ಲಿ ಮುಂದುವರೆದ್ರೆ ದೇಶ ಸಾಗ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಆಗಂಥ ಅವಮಾನ, ಅಲ್ಲಿ ಆಗಂಥ ಜನ ವಿರೋಧಿ ನೀತಿ, ಅಲ್ಲೇ ಆಯ್ಕೆ ಆಗಂಥ ಮಾನದಂಡ, ಇದೆಲ್ಲ ಕಣ್ಣಿಗೆ ಕಾಣಿಸಿದ್ರು, ಕಿವಿಗೆ ಬಿದ್ದರು, ಇದು ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನು ನಾವು ಅದನ್ನ ಸೆನ್ಸ್ ಮಾಡಿ ಮುಂದಕ್ಕೆ ಹೋದರೆ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಆದರೆ ವಿನಯ್ ಕುಮಾರ್ ಅವರು ಸೆನ್ಸಿಬಲ್ ಪರ್ಸನ್, ಅಂದರೆ ಸೂಕ್ಷ್ಮತೆ ಇರೋಂಥ ಮನುಷ್ಯ ಅನ್ನೋದನ್ನು ಈ ಹೋರಾಟಗಳ ಮೂಲಕ ನಾವು ಅರ್ಥ ಮಾಡ್ಕೋಬೋದಿದೆ ಅಂತ ನನಗನ್ಸುತ್ತೆ ಬಂಧುಗಳೇ. ಕೇವಲ ಲೋಕಸಭಾ ಸದಸ್ಯರಾಗಬೇಕು, ಶಾಸಕರಾಗಬೇಕು ಅನ್ನೋದೇ ಕೇವಲ ಅದೊಂದೇ ಮಹತ್ವಾಕಾಂಕ್ಷೆ ಆಗಿದ್ದರೆ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಮುಂದುವರೆದವರು MLA ಆಗಿರ್ತಿದ್ರೇನೋ MP ಆಗ್ತಿದ್ರೇನೋ ಹೊಂದಾಣಿಕೆ ಮಾಡ್ಕೊಂಡಂಗೆ ಹೋರಾಟದ ವಿಚಾರಕ್ಕೆ ಕೈ ಹಾಕಿದ್ದಾರೆ. ಈಗ ತಾವೆಲ್ಲ ರಾಜ್ಯದ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದೀರಿ. ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದರು. ಸಮಯ ಜಾಸ್ತಿ ಸರ್ ನಂದು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಕಾಲ್ ಮಾಡಿದರು. ಏನಾಯಿತು? KS ಕಾಲ್ ಮಾಡ್ತಾರೆ, ಏನಾಗುತ್ತೆ? ಯಾವುದೋ ಒಂದು ಸರ್ಕಾರಿ ಹುದ್ದೆ ಕಾಲ್ ಮಾಡಬೇಕಾದ್ರೆ ಆ ನಮ್ಮ ಕುಟುಂಬದ ವ್ಯಕ್ತಿಗಳು ಹಾಕಿದಂಥ ಸಂದರ್ಭದಲ್ಲಿ ನಾವೇನು ಮಾತಾಡ್ತೀವಿ? ಈಗ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಸಾಮಾನ್ಯವಾಗಿ ಆಡೋ ಮಾತೇನು? ಪ್ರಾಮಾಣಿಕರಿಗೆ
ಏನಂತ ಮಾತಾಡ್ತೀವಿ? ಪ್ರಾಮಾಣಿಕರಿಗೆ ಕಾಲ ಅಲ್ಲ, ಅಲ್ವರ? ಕರೆಕ್ಟ್ರ ನಾನು ಮಾತಾಡೋದು? ನಮ್ಮ ವಿಷಯ ಬಂದಾಗ ನಮಗೆ ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅಂತ ಅನಿಸುತ್ತೆ. ನಮ್ಮ ವಿಷಯ ಬಂದಾಗ ಅದೇ ನಾವು ಓಟ್ ಹಾಕ್ಬೇಕು ಅಥವಾ ನಾವು ಯಾರು ಒಬ್ಬರನ್ನ ಲೀಡ್ರನ್ನು ಅಂತ ಗುರುಸ್ಬೇಕು ಅಂದರೆ ಆವಾಗ ಆತ ಪ್ರಾಮಾಣಿಕ ಇರಬೇಕು ನಮ್ಮ ಮಾನದಂಡ ಬರಲ್ಲ ನಮಗೆ, ಅಲ್ವಾ? ಆ ಮಾನದಂಡ ನಾನು ಒಬ್ಬನಿಗೆ ಮತ ಹಾಕಬೇಕಾದ್ರೆ, ಒಂದು ವಿಷಯನ ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಪ್ರಾಮಾಣಿಕತೆ ಅನ್ನೋ ಮಾನದಂಡ ಅಲ್ಲಿಗೆ ನಾವು ಆ ಮಾನದಂಡನ ಅಳವಡಿಸಿದರೆ PSI ಹುದ್ದೆಯಲ್ಲೂ ಹಗರಣ ಆಗಲ್ಲ, KS ಹುದ್ದೆಯಲ್ಲೂ ಹಗರಣ ಆಗಲ್ಲ, ಯಾವುದೇ ಹುದ್ದೆಯಲ್ಲೂ ಹಗರಣ ಆಗಲ್ಲ. ಕರೆಕ್ಟ್ರಾ ಇದು? ಈ ವ್ಯವಸ್ಥೆ ನಿರ್ಮಾಣ ಮಾಡಿರೋರು ಯಾರು? ಮತದಾರ ತಾನೆ, ಮತದಾರ. ಆದರೆ ಏನಾಗುತ್ತೆ ಅಂದರೆ ಈ ಒಂದು ವಾತಾವರಣ ಯಾರೋ ಬೇರೆಯವ್ರು ಸೃಷ್ಟಿ ಮಾಡಿದ್ದಾರೆ, ಇದರಲ್ಲಿ ನಮ್ಮ ಪಾಲು ಏನು ಇಲ್ಲೇ ಇಲ್ಲ ಅನ್ಕೊಂಡ್ರೆ ಖಂಡಿತ ಅಲ್ಲ. ನಾವೆಲ್ಲರೂ ಸೇರಿ ವ್ಯವಸ್ಥೆ ನಿರ್ಮಾಣ ಮಾಡಿದ್ದೀವಿ, ನಾವೆಲ್ಲರೂ ಸೇರಿ ಒಬ್ರಿಗೊಬ್ರು ಕೋಆಪ್ರೇಟ್ ಮಾಡ್ತಾ ಇದ್ದೀವಿ ಇಂಥ ಸ್ಥಿತಿಗೆ. ಆ ಕಾರಣಕ್ಕೆ ಬಂಧುಗಳೇ, ವಿನಯ್ ಕುಮಾರ್ ಅವರೇನೀಗ ಸ್ವಾಭಿಮಾನಿ ಹೋರಾಟ ಮಾಡ್ತಾ ಇದ್ದಾರೆ. ನಾನು ವಿನಯ್ ಕುಮಾರ್ ಅವರ ಯಶಸ್ಸಾಗಲಿ ಅಂತ ಖಂಡಿತ ಹೇಳೋದಿಲ್ಲ. ವಿನಯ್ ಕುಮಾರ್ ಅವರ ವಿಷಯ ಯಶಸ್ವಿ ಆಗಲಿ, ಎಲ್ಲಿವರೆಗೂ ವಿನಯ್ ಕುಮಾರ್ ಅವರು ಆ ವಿಷಯಕ್ಕೆ ಬದ್ಧರಾಗಿರ್ತಾರೋ ಅಲ್ಲಿವರೆಗೂ ಇವರು ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ನಾನು. ವ್ಯಕ್ತಿಗಳು ಯಶಸ್ವಿ ಆಗೋದಲ್ಲ, ವಿಷಯಗಳು ಯಶಸ್ವಿ ಆಗಬೇಕು. ಈಗ ರಾಜ್ಯದಲ್ಲಿ ರಾಜಕಾರಣದ ವೇದಿಕೆ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಮೈನಸ್ ಕಾಂಗ್ರೆಸ್ ಏನೂ ಅಲ್ಲ, ನರೇಂದ್ರ ಮೋದಿಯವರು ಮೈನಸ್ BJP ಏನೂ ಅಲ್ಲ. ಇಂಥ ರಾಷ್ಟ್ರೀಯ ಪಕ್ಷಗಳಿಗೆ ಒಬ್ಬ ವ್ಯಕ್ತಿ ಅಷ್ಟು ಮುಖ್ಯ ಆಗಿದೆ ಅಂದರೆ ವಿಚಾರ ಇಲ್ಲ ಅಂತ ತಾನೇ. ಒಂದು ರಾಷ್ಟ್ರೀಯ ಪಕ್ಷ ಅಥವಾ ಒಂದು ರಾಜಕೀಯ ಪಕ್ಷಕ್ಕೆ ವ್ಯಕ್ತಿ ಮುಖ್ಯ ಆದರೆ ವಿಚಾರ ಇಲ್ಲ ಅಂತ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಒಂದು ವೇದಿಕೆಯಲ್ಲಿ ಕರೆದಿದ್ರು. ಅಲ್ಲಿ ನರೇಂದ್ರ ಮೋದಿಯವ್ರನ್ನ ಹೇಳ್ತಾ ಇದ್ರು, ನರೇಂದ್ರ ಮೋದಿಯವರು ವಿಶ್ವಗುರು, ರಾಹುಲ್ ಗಾಂಧಿಯವರು ಭಾರತ ಜೋಡೋ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ವಿಶ್ವಗುರು ಆಗಿದ್ರೆ ಭಾರತದ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರನ ದುಡ್ಡಿಲ್ದಂಗೆ ಗೆಲ್ಲಿಸ್ಲಿ. ಅವರು ವಿಶ್ವಗುರು ಆಗಿದ್ರೆ ಭಾರತದ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರನ ದುಡ್ಡಿಲ್ದಂಗೆ ಗೆಲ್ಲಿಸ್ಲಿ. ರಾಜೀವ್ ಗಾಂಧಿಯವರು ಭಾರತನ್ನೇ ಜೋಡಿಸಿದ್ರೆ, ಭಾರತನ ದಲಿತರು, ಕಾರ್ಮಿಕರು, ರೈತರು, ಸಾಮಾನ್ಯರು, ಅಧಿಕಾರಿಗಳು ಎಲ್ಲರನ್ನು ಒಂದೇ ಅವ್ರು ಕೂಡಿಸಿದ್ರೆ ಅವರು ಒಂದು ಕ್ಷೇತ್ರನ ದುಡ್ಡಿಲ್ದಂಗೆ ಗೆಲ್ಲಿಸ್ಲಿ ಕಾಂಗ್ರೆಸ್ನವ್ರು. ಬಂಧುಗಳಿದೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಸಂಗತಿಗಳೇನಿದ್ದಾವೆ ಇವೆಲ್ಲ ಮಾರ್ಕೆಟಿಂಗ್ ಪದಗಳು. ನನ್ನ ಈರುಳ್ಳಿ ಇವತ್ತು ಒಳ್ಳೆ ಬೆಲೆಗೆ ಹೋಗಲ್ಲ, ನನ್ನ ಟೊಮೊಟೊ ಒಳ್ಳೆ ಬೆಲೆಗೆ ಹೋಗಲ್ಲ, ನನ್ನ ಭತ್ತ ಒಳ್ಳೆ ಬೆಲೆಗೆ ಹೋಗಲ್ಲ. ಜಾತಿ ಅನ್ನೋ ವಿಷಯ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ, ಧರ್ಮ ಅನ್ನೋ ವಿಷಯ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ. ಆ್ಯಕ್ಚುಲಿ ಮಾರ್ಕೆಟಿಂಗ್ ಆಗ್ಬೇಕಾಗಿರೋದು ಯಾವುದು? ಹೌದ್ರಾ? ಆದರೆ ಮಾರ್ಕೆಟಿಂಗ್ ಆಗ್ತಾರಂಥ ವಿಚಾರ ಯಾವುದು? ಜಾತಿ, ಧರ್ಮ ಅಥವಾ ಇನ್ನಿತರೆ ಸಂಗತಿಗಳು. ಇದಕ್ಕೆಲ್ಲ ಕಾರಣ ಯಾರು? ಸಕ್ಸಸ್ ಆಗ್ತಾ ಇದ್ದೀವಿ. ಈಗ ದಾವಣಗೆರೆ ಜಿಲ್ಲೆಗೆ ಬಂದರೆ, ಇನ್ನು ಒಂದು ನಿಮಿಷ ಮಾತಾಡಿ ನಾನು ಮಾತು ಮುಗಿಸ್ತೀನಿ. ನಾನು ಸಮಯ ಜಾಸ್ತಿ ತಗೊಂಡೆ ಅಂತ ನನಗೆ ಪದೇ ಅನ್ನಿಸ್ತಾ ಇರುತ್ತೆ. ಈ ದಾವಣಗೆರೆ ಜಿಲ್ಲೆ ಮಾಡಿದ್ದು ನಮ್ಮ ದೊಡ್ಡಪ್ಪ JH ಪಟೇಲ್ ಅವರು. ನಾನು ಭಾಳ ಸಲ ಯೋಚನೆ ಮಾಡ್ತಾ ಇರ್ತೀನಿ. ಶಿವಮೊಗ್ಗದಲ್ಲಿದ್ವಿ ನಾವು ಮೊದಲೇ. ಶಿವಮೊಗ್ಗ ಅಂದರೆ ಅಲ್ಲಿ ರೈತ ಹೋರಾಟ, ದೇವರಾಜ ಅರಸು ಏನು ಸುಧಾರಣೆ ತಂದರು ಕೃಷಿ ವಿಷಯದಲ್ಲಿ, ಅದಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋರಾಟ ಮಾಡಿದಂಥವ್ರ ಪೈಕಿ JH ಪಟೇಲ್ರು ಒಬ್ಬರು. ತಂದೆ ದೊಡ್ಡ ಜಮೀನ್ದಾರಾದರೂ ಕೂಡ ಅವರು ಗೇಣಿ ದರ್ಬಾರ್ ಪರವಾಗಿ ಹೋರಾಟ ಮಾಡಿದಂಥವ್ರು JH ಪಟೇಲ್ರು, ಜಮೀನ್ದಾರ ಮಗ. ಆದರೆ ಅಂಥ ಶಿವಮೊಗ್ಗ ಜಿಲ್ಲೆಯಿಂದ ಈ ದಾವಣಗೆರೆ ಜಿಲ್ಲೆ ಮಾಡಿ ವಿಚಾರದ ಜಿಲ್ಲೆಯಿಂದ ವ್ಯವಹಾರ ಜಿಲ್ಲೆ ನಮ್ಮನ್ನು ತಂದುಬಿಟ್ರಲ್ಲ ಅಂತ ನನಗೆ ಅನಿಸ್ತಾ ಇರ್ತೈತಿ. ಅಲ್ಲಿ ಶಿವಮೊಗ್ಗ ಅನ್ನೋದು ವಿಚಾರದ ಜಿಲ್ಲೆ, ಇಲ್ಲಿ ವ್ಯವಹಾರ. ಇಲ್ಲಿ ದಾವಣಗೆರೆಯಲ್ಲಿ ಮಾರುಕಟ್ಟೆಗಳಿದ್ದಾವೆ, ಎಲ್ಲ ಆ ಮಂಡಿ ಎಲ್ಲದು, ಇಲ್ಲಿ ವ್ಯವಹಾರನೇ. ಒಬ್ಬ ಸಮಾಜವಾದಿ ನಾಯಕನ ಆಶಯ ದಾವಣಗೆರೆ ಜಿಲ್ಲೆ ರಚನೆ ಆಗಿದ ಮೇಲೆ ಈಡೇರುತ್ತೆ ಅಂತ ನನ್ನನ್ನು ಏನಾರ ಕೇಳಿದರೆ ಈಡೇರಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಸಮಾಜವಾದಿ ನಾಯಕನ ಆಶಯ
ಇದಕ್ಕೆಲ್ಲ ಯಾರು ಕಾರಣ? ಕೇವಲ ರಾಜಕೀಯ ಪಕ್ಷಗಳೇ. ಖಂಡಿತ ಬಂಧುಗಳೇ, ಮತದಾರ ಜಾಗೃತನಾಗೋ ಹೊರತು ಪ್ರಜಾಪ್ರಭುತ್ವ ಯಶಸ್ಸಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ವಿನಯ್ ಕುಮಾರ್ ಅವರು ಏನೇನು ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ. ವಿನಯ್ ಕುಮಾರ್ ಅವ್ರಿಗೆ ಯಾವ ರೀತಿಯಾಗಿ ಸಹಕಾರ ಬೆಂಬಲ ಕೊಡಬೇಕು ಅಂದರೆ, ಅವರು ಆ ವಿಷಯದಿಂದ ವಿಮುಖರಾಗಬಾರ್ದು. ಯಾವ ವಿಚಾರನ ಪ್ರಸ್ತಾಪ ಮಾಡ್ತಾರೆ ಅದರಿಂದ ವಿಮುಖರಾಗಬಾರ್ದು. ಅವರು ಅಷ್ಟು ಜವಾಬ್ದಾರಿಯಿಂದ ಅವರು ಕೂಡ ಕಾರ್ಯನಿರ್ವಹಿಸಂಗೆ. ಬಹುಶಃ ವಿನಯ್ ಕುಮಾರ್ ಅವರೇ, ಈಗ ತಾವು ಗಮನಿಸ್ತಾ ಇದ್ದೀರಿ, ಕರ್ನಾಟಕದಲ್ಲಿ ಈಗ ನನಗೆ ಸದ್ಯ ಅನ್ನಿಸ್ತಾ ಐತಿ ಒಂದು ಹೊಸ ರಾಜಕೀಯ ಶಕ್ತಿಗೆ ಅವಕಾಶ ಐತೇನೋ ಅಂತ ಅನ್ನಿಸ್ತಾ ಐತಿ ಈಗ ಸದ್ಯಕ್ಕೆ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಮೇಲೆ ಸಂಪೂರ್ಣ ಕಾಂಗ್ರೆಸ್ ಡಿಪೆಂಡ್ ಆಗಿದೆ, ಯಡಿಯೂರಪ್ಪನವ್ರ ಮೇಲೆ BJP ಡಿಪೆಂಡ್ ಆಗಿದೆ, ದೇವೇಗೌಡರ ಕುಟುಂಬದ ಮೇಲೆ ಜಾತ್ಯತೀತ ಜನತಾದಳ ಡಿಪೆಂಡ್ ಆಗಿದ್ದಕ್ಕೆ ಇವತ್ತು ಈ ಸ್ಥಿತಿಗೆ ಬಂದಿದೆ. ಈ ನಾಯಕರು ಕೂಡ ನಿವೃತ್ತಿ ಆಗೋದ್ರಿಂದ ವೈಯಕ್ತಿಕ ವರ್ಚಸ್ಸು ಯಾರ್ದು ಇಲ್ಲ. ಹಣಬಲ ಮತ್ತು ಬೇರೆ ಬೇರೆ ಬಲಗಳಿಂದ ಗೆಲ್ತಾ ಇದ್ದಾರೆ, ವ್ಯಕ್ತಿಗತ ವರ್ಚಸ್ಸಿಂದ ಇವತ್ತು ಯಾರೂ ಗೆಲ್ತಾ ಇಲ್ಲ ಅಂತ ನನಗನ್ಸುತ್ತೆ. ಆ ದೃಷ್ಟಿಯಲ್ಲಿ ಒಂದು ಹೊಸ ರಾಜಕೀಯ ಶಕ್ತಿನ ಉದ್ಭವಿಸ್ಲಿಕ್ಕೆ ಇದೊಂದು ಒಳ್ಳೆಯ ವಾತಾವರಣ ಏನೋ ಇದೆ. ಅದಕ್ಕೆ ನೀವು ಈ ವಿಚಾರ ಸಂಕಿರಣದ ಜೊತೆಗೆ ಅಲ್ಲಲ್ಲಿ ಈ ಸಾಮಾನ್ಯ ಜನರ ಜೊತೆಗೆ ಜಾಸ್ತಿ ಮಾತಾಡಿ ಆ ಜಾಗೃತಿನ ಮಾಡಿದ್ರೆ ಒಂದು ಹೊಸ ರಾಜಕೀಯ ಶಕ್ತಿ ನಾವೇನಾದರೂ ಕಾಣ್ಬೋದೇನೋ ಅನ್ನೋದು ನನ್ನ ಒಂದು ನಿರೀಕ್ಷೆ. ಅದಕ್ಕೆ ನೀವೆಲ್ಲ ಮತದಾರರ ಬಂಧುಗಳೇನಿದ್ದೀರಿ, ವೃದ್ಧಾಶ್ರಮ ಜಾಸ್ತಿ ಆಗುತ್ತೆ ಅಂತ ಮಾತಾಡ್ತಾರೆ. ಕೊನೆಗೆ ಒಂದೇ ನಿಮಿಷ, ಮೆಡಿಕಲ್ ಸೀಟ್ ತಗೋಬೇಕು ಅಂದರೆ ಹೆಂಗೆ, ಇಂಜಿನಿಯರಿಂಗ್ ಸೀಟ್ ತಗೋಬೇಕು ಅಂದರೆ ಹೆಂಗೆ, ಈ ಆರ್ಥಿಕ ವಿಚಾರಗಳನ್ನ ನಾವು ಚರ್ಚೆ ಮಾಡಿ ಮತದಾನ ಮಾಡಬೇಕು ಹೊರತು ಅವರು ಜಾತಿ ಧರ್ಮ ಪಕ್ಷಕ್ಕೆ ಮತ ಹಾಕೋದ್ರಿಂದ, ಆ ಜಾತಿ ಧರ್ಮ ಪಕ್ಷಕ್ಕೆ ಮತ ಹಾಕೋದ್ರಿಂದ ಅದಕ್ಕೆ ಬಲ ಸಿಗ್ತಾ ಐತಿ. ನಮ್ಮ ಆರ್ಥಿಕ ಪಾಲಿಸಿಗಳಿಗೆ ಇಂಟರ್ನ್ಯಾಷನಲ್ ನಮ್ಮದು ವಿಚಾರ ಏನಿದೆ, ರಾಜ್ಯ ವಿಚಾರ ಏನಿದೆ, ಜಿಲ್ಲೆ ವಿಚಾರ ಏನಿದೆ ಅನ್ನೋದು ಅರ್ಥ ಮಾಡ್ಕೊಂತ ನಾವು ಮತ ಚಲಾಯಿಸೋಂಥ ಪ್ರಬುದ್ಧತೆಗೆ ಬಂದರೆ ಖಂಡಿತ ಆವಾಗ ಇವತ್ತು ಪ್ರಮಾಣ ಮಾಡಿದಂಥ ಸಂವಿಧಾನದ ಆಶಯ ಈಡೇರುತ್ತೆ ಅಂತ ಹೇಳಿ, ನೀವು ನನ್ನನ್ನು ಇಲ್ಲಿ ಕರೆದು ಮಾತಾಡಿದಕ್ಕೆ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಟುಂಬದ ರಾಜಕಾರಣ ಅನ್ನೋ ಸಬ್ಜೆಕ್ಟಿಗೆ ನನ್ನನ್ನು ಕರೆದಿರೋದ್ರಿಂದ ನನ್ನ ಜವಾಬ್ದಾರಿನ ಹೆಚ್ಚಿದಿರಿ. ನಮ್ಮ ದೊಡ್ಡಪ್ಪನವರಾಗಲಿ ನಮ್ಮ ಕುಟುಂಬದಾಗಲಾಗಲಿ ಕುಟುಂಬದವರು ಅಂತ ಗುರ್ಸ್ಕೊಳ್ಳೋದು ನಾವೆಂದೂ ಇಷ್ಟಪಡೋದಿಲ್ಲ. ಆ ಕುಟುಂಬದವರು ಅನ್ನೋ ಕಾರಣಕ್ಕೆ ಈಗ ನನ್ನ ಸಹೋದರ ಮಹಿಮಾ ಪಟೇಲ್ ಅವರು ಬಹಿರಂಗ ವೇದಿಕೆಗಳಲ್ಲಿ ಹೇಳ್ತಾರೆ, JH ಪಟೇಲ್ರ ಮಗ ಅಂತ ನಾನು ಕರಿಬೇಡ್ರಿ, ನನ್ನಲ್ಲಿ ಏನಾರ ನೀವು ಗುರ್ಸಿದ್ರೆ ಕರೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಆ ಹಂತಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅದು ನಾವು ಕಲ್ತಿರೋಂಥ ಒಂದು ತಿಳುವಳಿಕೆ. ಆ ದೃಷ್ಟಿಯಲ್ಲಿ ಇವತ್ತು ನೀವು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿರೋದ್ರಿಂದ ಯಾವ ವಿಷಯದಲ್ಲಿ ನನ್ನನ್ನು ನೀವು ಬಯಸ್ತಿರೋ ಆ ವಿಷಯದಲ್ಲಿ ಖಂಡಿತ ನಾನು ಸಕ್ರಿಯವಾಗಿರ್ತೀನಿ ಅಂಥೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ. ಪುನಃ ನಾನು ಸಮಯ ಜಾಸ್ತಿ ತಗೊಂಡಿದ್ರೆ ಎಲ್ಲರೂ ಕ್ಷಮಿಸಿ.